ಅಲ್ಕ ನನ್ನ ಮಗನ ಇನ್ನೊಂದು ಗಂಟೆ ಒಳಗಡೆ ಒಳ್ಳೆ ಕೋಳಿಗಳು ಹಿಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನಿನ್ನ ಮೇಲೆ ಒಂದು ಪೆಟಿ ಕೇಸ್ ಬುಕ್ ಮಾಡ್ಬಿಟ್ಟು ಒದ್ದು ಲಾಕಪ್ ಹಾಕ್ಬಿಡ್ತೀನಿ. ಕೆಲಸ ಇಲ್ಲದೆ ಇರೋ ಜಾಗ ಹುಡುಕಿ ಯಾವ್ದಾನ ಒಂದ್ ಕಡೆ ಪೋಸ್ಟ್ ಮಾಡಿ. ಅವ್ನು ಬರ್ಬೇಕು ಆಫೀಸ್ಗೆ, ಕೆಲಸ ಇರಬಾರ್ದು. ಅವನ್ ದಿನ ಬರೋದಿಲ್ಲ, ಶನಿವಾರ ಮಾತ್ರ ಬರ್ತಾರೆ. ಅದಕ್ಕೆ ಅವ್ನ ಹಾಕಿರೋದು. ಅವ್ನ ನಾಟಕ ನೋಡಿದ್ಯಾ? ಹೋಗಿ ಮುಖ್ಯಮಂತ್ರಿ ನಾಟಕ ನೋಡಿ ಗೊತ್ತಾಗತ್ತೆ ನಿನ್ಗೆ ಅಂತಂದ್ರೆ ಕಣ್ಣಲ್ಲಿ ನೀರು ಬರ್ತಾವ ಇವೆಲ್ಲ. ನಾನು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ, ಕಟ್ಕೊಂಡು ಹೆಂಡತಿ ದ್ರೋಹ ಮಾಡೋರು ಮಾತ್ರ ನಾನು ಕ್ಷಮಿಸೋಲ್ಲ. ಮಧ್ಯಮ ವರ್ಗದ ಮನುಷ್ಯ ನಾನು, ಕೆಳ ಮಧ್ಯಮ ವರ್ಗದ ಮನುಷ್ಯ. ಆರ್ಥಿಕವಾಗಿ ತುಂಬ ಶ್ರೀಮಂತರಲ್ಲ, ಸಣ್ಣ ಜಮೀನ್ದಾರರು ಮಕ್ಕಳು. ನೆಲಮಂಗಲದ ಹತ್ರ ಹೊನ್ನಸಂದ್ರ ಅನ್ನೋ ಒಂದು ಗ್ರಾಮ. ನಮ್ಮ ಸಮಾಜ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಆಕ್ವರ್ಡ್ ಕ್ಲಾಸ್ ನಾವು. ಅಂದ್ರೆ ಅರ್ಥ, ಹಿಂದುಳಿದ ವರ್ಗ ಅಂತ ಇದಾವಲ್ಲ 100-150 ಕ್ಯಾಸ್ಟ್ಗಳು. ಅದರ್ ದ್ಯಾನ್ ಬ್ರಾಹ್ಮಿಣ್ಸು, ಒಕ್ಕಲಿಗರು, ಲಿಂಗಾಯತರು, ಮುಸಲ್ಮಾನರು, ಕುರುಬರು, ಇವ್ರನ್ನೆಲ್ಲ ಬಿಟ್ಟಾದ್ಮೇಲೆ ಮಿಕ್ಕಿದೆಲ್ಲ ಸಣ್ಣ ಸಣ್ಣ ಸಮಾಜಗಳಿರ್ತಾರೆ, ದೊಡ್ಡದಲ್ಲ ಎಲ್ಲ. ಹಂಗೆ ಅಂಥದ್ರೊಳಗಡೆ ಆ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು ನಾವು. ಅಂದರೆ ಅದು ಹಿಂದುಳಿದ ವರ್ಗ 2A ಕ್ಯಾಟಗರಿಗೆ ಬರುತ್ತೆ. ಸೊ ನಮ್ಮಲ್ಲಿ ಒಬ್ಬನೇ ನಿಂತ್ಕೊಂಡು 5,000 ಒಟ್ಟು ಒಂದು ಊರಲ್ಲಿ ತಗೊಳಕ್ಕೆ ಶಕ್ತಿ ಇಲ್ಲ ನಮಗೆ, ಜಾತಿ ಲೆಕ್ಕದಲ್ಲಿ. ಸ್ವಲ್ಪ ಸಂಖ್ಯೆ ಇಲ್ವೇ ಜನವೇ ಇಲ್ವಲ್ಲ ಸರ್. ಎಂಟೈರ್ ಕರ್ನಾಟಕದಲ್ಲಿ 3 ಜಿಲ್ಲೆ ಒಳಗೆ ಮೇಜರ್ ಜಿಲ್ಲೆ ತುಮಕೂರು ಜಿಲ್ಲೆ, ಮಿಕ್ಕಿದ್ದು ಬೆಂಗಳೂರು ರೂರಲ್ಲು, ಬೆಂಗಳೂರು ಸಿಟಿ, ಆಮೇಲೆ ಕೋಲಾರ ಜಿಲ್ಲೆಯಲ್ಲಿ ಒಂದು ತಾಲೂಕು ಗೌರಿಬಿದನೂರು. ಮಧುಗಿರಿ, ಗೌರಿಬಿದನೂರು, ಕೊರಟಗೆರೆ, ಸಿರಾ, ಪಾವಗಡ, ಮಡಕಶಿರಾ, ಈ ಕಡೆ ಹೊಸೂರು, ಬೆಂಗಳೂರು ಸಿಟಿ ವಲಸೆ ಬಂದಿರೋ ನೆಲಮಂಗಲ ತಾಲೂಕು, ಮಾಗಡಿ ತಾಲೂಕು ಮುಗಿದೋಯ್ತು. ಇನ್ನೆಲ್ಲೂ ಇಲ್ಲ. ಈಗ ಸಣ್ಣ ಪುಟ್ಟ ಕೆಲಸಕ್ಕೆ ಒಂದಷ್ಟು ಜನ ಹೋಗಿರ್ಬೋದು, ಏನೆಲ್ಲ ಸೇರಿಸಿದ್ರು ಒಂದು 5 ಲಕ್ಷ ಜನ ಇರ್ಬೋದು ನಾವು, ಪ್ಯೂರ್ ವೆಜಿಟೇರಿಯನ್ಸು ಹುಟ್ಟುತ್ತಾ ಅಂದರೆ ಸಮಾಜ. ಇದು ಹಿಂಗಾಗಿ ವಿದ್ಯಾಭ್ಯಾಸ ಸಿಕ್ಕಿದ್ರೆ ಸಾಕು ಅಂದ್ಕೊಂಡಿದ್ದವನಿಗೆ ಆಕ್ಸಿಡೆಂಟಲಿ ಎಲ್ಲವೂ ಎಂಟ್ರಾದು. ಯಾವುದೋ ರಂಗಭೂಮಿಗೂ ಯಾರೋ ಟೀ ಕುಡಿತಾ ಕೂತಿರುವಾಗ ಯಾರೋ ಪಾತ್ರ ಬರಲಿಲ್ಲ ಅಂತ ಕರ್ಕೊಂಡೋಗಿ ಪಾತ್ರ ಮಾಡಿಸಿ ಸಕ್ಸಸ್ ಆಯ್ತು ನಾಟಕದಲ್ಲಿ. ಪೋಲಿಯೋ ಅಲಿತಿ ನಾನು ಚಂದ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಹೋರಾಟ ಮಾಡ್ತಿದ್ದೇವೆ ಯೂನಿವರ್ಸಿಟಿ ಲಾ ಕಾಲೇಜ್ನಲ್ಲಿ. ಲಾ ಕಾಲೇಜ್ಗೆ ಯಾಕೆ ಸೇರ್ಕೊಂಡೆ ಅಂದರೆ ಓದೋಕ್ಕಲ್ಲ, ಸ್ಟೂಡೆಂಟ್ ಆಗಿರೋಣ ಮತ್ತು ಕಾಲ ಕಳಿಬೇಕಲ್ಲ ಬೆಂಗಳೂರಿನಲ್ಲಿ ಅಂತ. ಏನೂ ಅರ್ಥ ಆಗ್ತಿರಲಿಲ್ಲ ಓದೋದಕ್ಕೆ. ಅದ್ರದ್ದು BSc ಹೆಂಗೋ ಪಾಸ್ ಆಗೋಗಿತ್ತು. ಆವಾಗ ನರಸಿಂಹಯ್ಯನವರು ಸ್ವಲ್ಪ ಬಡವನ ಕಂಡ್ರು, ತುಂಬ ಕಾಳಜಿ ಇತ್ತು ವೈಸ್ ಚಾನ್ಸಲರ್. ನನ್ನ ಹೋರಾಟ ನೋಡಿ ಒಂದು ಸಣ್ಣ ಹೋರಾಟ ನಡೀತು ಭಾಳ ಚೆನ್ನಾಗಿ. ಅಂತ ಯೂನಿವರ್ಸಿಟಿ ಜಾಯಿಂಟ್ ಸೆಕ್ರೆಟರಿಯಾಗಿ ಗೆದ್ದಿದ್ದೆ. ಒಬ್ಬ ಶ್ರೀಮಂತನ ಮೇಲೆ ಗೆದ್ದಿದ್ದೆ. ಅಂದರೆ ಶ್ರೀಮಂತರದ ಬೆಂಗಳೂರಿನ ಇಂಗ್ಲೀಷ್ ಗೊತ್ತಿರತಕ್ಕಂಥ ಒಬ್ಬ ವ್ಯಕ್ತಿ ಫೈಟಿಗೆ ಬಂದರು. ಅಲ್ಲಿ ಯಾರೋ ಹೆಣ್ಮಕ್ಳು ಗುಂಪೆಲ್ಲನೂ ಅವ್ರು ಸ್ವಲ್ಪ ತರಲೆ ಮತ್ತು ರೌಡಿಸಮ್ ಕ್ಯಾರೆಕ್ಟರ್ ಇದ್ದರು ಅನ್ನೋ ಕಾರಣಕ್ಕೆ ಅವರೆಲ್ಲ ಮನಸ್ಸು ಮಾಡಿ ನನ್ನಂಥ ಒಬ್ಬ ಒಳ್ಳೆ ಗುಗ್ಗನ್ನು ನಿಲ್ಲಿಸ್ಬೇಕು ಅಂತೇಳಿ ಹುಡುಕಿ ನನ್ನನ್ನು ನಿಲ್ಲಿಸಿ ಅವರೇ ಗೆಲ್ಲಿಸ್ಬಿಟ್ರು. ಅವರೇ ಕಾಪಿ ಕೊಡಿಸಿದ್ರು. ಆಮೇಲೆ ಕಾಪಿಗೂ ಕಾಸಿರಲಿಲ್ಲ ನನ್ನ ಹತ್ರ ಗೆದ್ದ ಮೇಲೆ. ಆವಾಗ ಯೂನಿವರ್ಸಿಟಿನಲ್ಲಿ BL ಶಂಕರ್ ನನ್ನ ಕ್ಲಾಸ್ಮೇಟು, D ರಾಜೇಂದ್ರ ಬಾಬು ಅಂತ ಡೈರೆಕ್ಟರ್ ಇದ್ರಲ್ಲ ಒಬ್ಬರು, ಅವ್ರು ನನ್ನ ಕ್ಲಾಸ್ಮೇಟು, ರಿಚರ್ಡ್ ನನ್ನ ಕ್ಲಾಸ್ಮೇಟು, ರೇವಣ್ಣ, ರಮೇಶ್ ಕುಮಾರ್ ಎಲ್ಲ ಸೀನಿಯರ್ಸು, ಗೌರ್ಮೆಂಟ್ ಲಾ ಕಾಲೇಜು. ಆವಾಗ ಒಂದು ಕೆಲಸ ಆಯಿತು. ನರಸಿಂಹೇಂದ್ರ ಕೆಲಸ ಕೊಡೋದಕ್ಕೆ ಕಾರಣ ಏನಂದರೆ, ಎಕ್ಸಾಮಿಗೆ ಬಂದಿತ್ತು, ಎಕ್ಸಾಮ್ ಶುರುವಾಯಿತು. ಎಕ್ಸಾಮ್ ಆದಾಗ ನಮಗೇನು ಅರ್ಥ ಆಗ್ತಿರಲಿಲ್ಲ. ಜೂರಿಸ್ಪ್ರುಡೆನ್ಸ್ ಅಂತ ಯಾವುದೋ ಒಂದು ಪೇಪರು, ಅದು ಅರ್ಧ ಗಂಟೆ ಕೂತಿರ್ಲೇಬೇಕು ನಾವು, ಯಾಕೆಂದರೆ ಅರ್ಧ ಗಂಟೆ ಆಗೋ ತನಕ ಬಿಡ್ತಿರ್ಲಿಲ್ಲ ಆಚೆಗೆ ನಮ್ಮನ್ನು. ಅರ್ಧ ಗಂಟೆ ಆದಮೇಲೆ ವಿ ಆರ್ ಎಲಿಜಿಬಲ್ ಟು ಗೋ ಔಟ್, ಬರೆಯೋಕ್ಕಾಗದೆ. ಅರ್ಧ ಗಂಟೆನೂ ಏನೂ ಬರೆಯೋಕ್ಕೆ ಗೊತ್ತಿಲ್ಲ ನಮಗೆ. ಆಮೇಲೆ ಒಂದು ಕ್ವಶನ್ ಪೇಪರ್ನ ರಿಪೀಟ್ ಬರೆದ್ರು ಕೂಡ 6-7 ನಿಮಿಷಕ್ಕೆ ಬರೆದು ಬಿಡ್ಬೋದು ಅದನ್ನು. ಹಾಗೆ ಕೂತ್ಕೊಂಡು ಅದಕ್ಕೆ ಒಂದು ಹುಡುಗರು ಯಾರೋ ಅದರೊಳಗೆ ಒಂದು 70-80 ಜನ ಸ್ಟೂಡೆಂಟ್ಸ್, ನಾವು ಒಂದು 10 ಜನ ತುಂಬ ಗಂಭೀರವಾದ ವಿದ್ಯಾರ್ಥಿಗಳು ಕೂತಿದ್ರು ಬರೆಯೋರು. ಅವರಲ್ಲಿ ಯಾರೋ ಒಬ್ಬರು ಈ ಥರ ತಪ್ಪಾಗಿದೆ, ನೀವೇ ಜಾಯಿಂಟ್ ಸೆಕ್ರೆಟ್ರಿ ಅಲ್ಲ ಚಂದ್ರಶೇಖರ್, ಹಿಂಗಾಗಿದೆ. ಏನಾಗಿದೆ ಅಂದರೆ 30 ಮಾರ್ಕ್ಸಿಂದು ಓದಿಲ್ಲದೆ ಇರ್ತಕ್ಕಂಥದ್ದು ಕೊಟ್ಟವ್ರೆ. ಅಂದರೆ ಪಾಠನೇ ಮಾಡಿಲ್ಲ ಸಿಲೆಬಸ್ಸಲ್ಲಿ, ಔಟ್ ಆಫ್ ಸಿಲೆಬಸ್, ಮತ್ತು ನಮ್ಗೆ ಯಾರಿಗೂ ಮಾಡಿಲ್ಲ. ಅದನ್ನು ಹೆಂಗೆ ಬರೆಯೋಕ್ಕಾಗತ್ತೆ ನಾವು? 30 ಮಾರ್ಕ್ಸ್ ಔಟ್ ಆಫ್ 100. ಸೊ ಹೌದಾ, ಹಂಗಂತ ಎಲ್ಲ ಹುಡುಗರು, ನಮ್ಮ ಥರ ಹುಡುಗರು ಭಾಳ ಜನ ಕೂತಿದ್ರಲ್ಲ, ಸ್ಟ್ರೈಕ್ ಅಂದ್ರೆ ಅವರಿಬ್ಬರು 10 ಜನ ಇದ್ದಿದ್ದು. ಮುರ್ಸ್ಕೊಂಡು ಆಚೆಗೆ ಬಂದು ಗಲಾಟೆ ಹೊಡೆಯೋಕ್ಕೆಲ್ಲ ಹೋಗಿದ್ದೀವಿ. ಇದಕ್ಕೆ ಹೊಡೆಯೋದು ಎದುರಿಸೋದು ಪ್ರಿನ್ಸಿಪಾಲ್ನ. ಅವು ಹೋದಾಗ ಆ ಪ್ರಿನ್ಸಿಪಾಲ್ ವೈಸ್ ಚಾನ್ಸಲರ್ ತಿಳಿಸಿದ್ದಾರೆ. ವೈಸ್ ಚಾನ್ಸಲರ್ ಸೆಂಟ್ರಲ್ ಕಾಲೇಜ್ ಇಲ್ಲೇ ಪಕ್ಕದಲ್ಲಿ ಇದು, ಮೈಸೂರು ಬ್ಯಾಂಕಲ್ಲಿ ಕಾಲೇಜ್ ಇದ್ದಿದ್ದು. ಸೆಂಟ್ರಲ್ ಕಾಲೇಜ್ನಲ್ಲಿ ನಾನು ಬರ್ತೀನಿ, ನಾನೇ ಬಗೆಹರಿಸ್ತೀನಿ, ಬಿಡಿ ತಲೆ ಕೆಡಿಸ್ಕೊಬಿಡಿ ಹುಡುಗರಿಗೆ. ನರಸಿಂಹಯ್ಯನವ್ರು ಹುಡುಗರನ್ನ ಹ್ಯಾಂಡಲ್ ಮಾಡೋದು ಚೆನ್ನಾಗಿ ಗೊತ್ತಿತ್ತು. ಅವ್ರು ತುಂಬ ಬಡತನದಿಂದ ಬಂದಿದ್ರಲ್ಲ, ಓಡಿ ಬಂದರು, ಪರಿಚಯ ಅವ್ರಿಗೆ ಗೊತ್ತಿಲ್ಲ.
ಏನು ಗಲಾಟೆ ಅಂತ ನಾವು ಬರ್ತಿದ್ದಂಗೆ ಧಿಕ್ಕಾರ ವಯಸ್ಸಾನ್ಸರ ಅದು ನರಸಿಂಹ ಆಯ್ತಪ್ಪ ಧಿಕ್ಕಾರ ಆಗಿದ್ದಾಯ್ತಲ್ಲಪ್ಪ ಸರಿಪ್ಪ. ಈಗ ನಾನು ಹುಡುಗರ ಕಡೆ ಇರೋನು, ಮೇಷ್ಟ್ರ ಕಡೆ ಇರೋನಲ್ಲ. ನಿಮಗೇನನ್ನೇ ಆಗಿದೆ ಸರ್ ಮಾಡೋಕ್ಕೆ ಬಂದಿದ್ದೀನಲ್ಲ, ಯಾಕೆ ಕಿರ್ಚಾಡ್ತೀರಾ, ಬನ್ನಿ ಚೇಂಬರಲ್ಲಿ ಕೂತ್ಕೊಂಡು ಮಾತಾಡೋಣ ಅಂದರೆ ನಮ್ಮ ಜೊತೆ ಮಾತಾಡೋದು ಪ್ರಿನ್ಸಿಪಾಲ್ನ ಬಿಟ್ಬಿಟ್ಟು. ಆಮೇಲೆ ಪ್ರಿನ್ಸಿಪಾಲ್ ಬರೋದು ಬೇಡ ನನ್ನ ಜೊತೆಗೆ ಮಾತಾಡೋಕ್ಕೆ ಅಂತ. ಆಮೇಲೆ ಇಷ್ಟೊಂದು ಜನ ಒಳಗೆ ನುಗ್ಗಿದ್ರಿ ಹೆಂಗಪ್ಪ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಉಸಿರಾಡೋಕ್ಕಾಗಲ್ಲ, ನೀವೊಂದು 8-10 ಜನ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ, ನಾನು ನಿಮ್ಮ ಪರವಾಗಿರ್ತೀನಿ, ಅನ್ಯಾಯ ಆಗಿದ್ರೆ ಅದು ಸರಿ ಮಾಡಿಸ್ತೀನಿ. ಸರಿ ನೆನರ ನಾವು ಹೋಗೋಣ ಅಂತ ಹೋದ ಒಳಗೆ ಹಿಂಗೆ ಕೂತ್ಕೊಂಡು CM ಏನಾಗಿದೆ ಹೇಳಿದ್ರು. ಹಿಂಗೆ ಸರ್ 30 ಮಾರ್ಕ್ಸ್ ಓದಿ ಪುಸ್ತಕದಲ್ಲಿ 30 ಮಾರ್ಕ್ಸ್ಗೆ ಆ ಚಾಪ್ಟರ್ಗಳೇ ನಾವು ಓದಿಲ್ಲ, ಗೊತ್ತಿಲ್ಲ, ಪಾಠ ಮಾಡಿಲ್ಲ. ಈಗ ಅದಕ್ಕೆ ಬರೀರಿ ಅಂದರೆ ಹೆಂಗೆ ಬರೆಯೋಕ್ಕಾಗುತ್ತೆ, ಎಲ್ಲರೂ ಫೇಲ್ ಆಗಿಬಿಡ್ತಾರಲ್ಲ ಸರ್. ಅನ್ಯಾಯ ಬಿಡಿ, ಇದು ತಪ್ಪು. ಯಾವುದೇ ಆಗಲಿ ಪಾಠನೇ ಮಾಡದೇ ಇರ್ತಕ್ಕಂಥದ್ದು ಸಿಲೆಬಸ್ನಲ್ಲೂ ಇಲ್ಲದೆ ಇರೋದು ಕೊಟ್ಬಿಟ್ಟ ಮೇಲೆ ತಪ್ಪಾಗಿದೆ. ಇದು ಒಂದು ಯೂನಿವರ್ಸಿಟಿಯಿಂದ ತಪ್ಪಾಗಿದೆ, ಅದು ಸರಿ, ನಾನು ಒಪ್ಕೋತೀನಿ. ಬಗೆಹರಿಸ್ಬೇಕು, ಬಗೆಹರಿಸೋಣ. ನೀವೇ ಒಂದು ಕೆಲಸ ಮಾಡಿ, ಹುಡುಗರು ಸಜೆಷನ್ ಕೊಡಿ, ಏನು ಕತೆ ಅಂತ. ಇಲ್ಲ ಸರ್ ನಾವು ಸಜೆಷನ್ ಸರಿ ಆಯಿತು, ಸಜೆಷನ್ ಕೊಡ್ಬೋದಾ ಸರ್, ಕೊಡಿ ಅಂತ ಅಂದರೆ ಹುಡುಗರ ಹತ್ರ ನಾನು ಮೆತ್ತಿಗೇನೋ ಮಾತಾಡಿದೆ. 30 ಮಾರ್ಕ್ಸ್ ಗ್ರೇಸ್ ಕೊಟ್ಬಿಡಿ ಸರ್, ಮಿಕ್ಕಿದ್ದು ಬರ್ಕೊಂತೀವಿ ನಾವು. ಮಿಕ್ಕಿದ್ದೇನು ಮಣ್ಣಂಗಟ್ಟೆ, ಪಾಸ್ ಆಗೋಕ್ಕೆ 35 ಬೇಕಿರೋದು. ಅಲ್ಲ, ಆವ್ರೇಜ್ 35 ಬೇಕು, ಸಬ್ಜೆಕ್ಟ್ ಪಾಸ್ ಆಗೋಕ್ಕೆ 30. 6 ಸಬ್ಜೆಕ್ಟ್ ಸೇರಿಸಿ 35 ಆವ್ರೇಜ್ ಬರಬೇಕು. ನಾವು ಅದಕ್ಕೆ ಒಪ್ಕೊಂಡು ನಕ್ಬಿಟ್ರು ಜೋರಾಗಿ. ಅದು ಕೇಳಿ ಸರಿ ಇದೆ, ಅದರಲ್ಲಿ ಜನ ಹುಡುಗರು ಪಾಪ ಕೇಳಿ. ಆದರೆ ಯಾವ ಯೂನಿವರ್ಸಿಟಿನಲ್ಲೂ ಪ್ರಪಂಚದಲ್ಲಿ 30 ಮಾರ್ಕ್ಸು ಗ್ರೇಸ್ ಕೊಡೋದಿಲ್ಲಪ್ಪ, ಪಾಸ್ ಆಗೋಕ್ಕೆ 30 ಇಟ್ಟಿರೋದು ನಾವು, 35 ಆವ್ರೇಜು. ಇದು ಭಾಳ ಅನ್ಯಾಯ ಆಗ್ಬಿಡ್ತದೆ. ನನಗೂ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು. ಅದು ಅಷ್ಟೊಂದು ಅಮಿಕಬಲ್ ಸೆಟ್ಲ್ ಮಾಡೋಣ. ಮೇಷ್ಟ್ರು ಮಾಡಿದ್ದಾರೆ ತಪ್ಪು, ಪ್ರಿನ್ಸಿಪಲ್ ಎಲ್ಲ ಕರೆಕ್ಟ್ ಇದೆ ಬಿಡಿ, ನೀನು ಯೋಚನೆ ಮಾಡಿದ್ದು ಮಾಡ್ತೀನಿ ನಾನು. 30 ಕೇಳೋದು ಬೇಡಿ, ಅದು ಚೆನ್ನಾಗಿರಲ್ಲ. ಯಾವ ಯೂನಿವರ್ಸಿಟಿನಲ್ಲಿ ಇದೆಯೋ ತೋರಿಸಿ ನೋಡೋಣ, ನಮಗೆ ನಮಗೆ ಹೆಂಗೆ ಗೊತ್ತು. ಆಮೇಲೆ ಅಮಿಕಬಲ್ಲಾಗಿ ಸೆಟ್ಲ್ ಮಾಡೋಣ ಅಂದರು. ಇದೇ ಪರದ ಹೇಳಿದ್ದಾರೆ. ಹೆಂಗೆ ಹೇಳಿ, ಈಗ ಎಷ್ಟಪ್ಪ ಟೈಮು, ಎಷ್ಟು ವೇಸ್ಟ್ ಆಗಿದೆ ಟೈಮು, ಎಕ್ಸಾಮ್ ಶುರುವಾಗಿ ಇಷ್ಟು ವೇಸ್ಟು, ಅದು ಮರ್ತುಬಿಡಿ. ಫ್ರೆಶ್ ಆಗಿ ಇವಾಗ ಎಕ್ಸಾಮ್ ತೊಗೊಳ್ಳಿ. 2 ಅವರ್ಸ್ ಬದಲು 3 ಅವರ್ಸ್ ಬರೀರಿ. 2 ಅವರ್ಸ್ ಬೇಡ, 3 ಅವರ್ಸ್ ಬೇಡಿ. ಲೈಬ್ರರಿಲಿ ಹೋಗ್ಬಿಟ್ಟು ಪುಸ್ತಕಗಳು ತೊಗೊಂಬಿಟ್ಟು ಎಲ್ಲರೂ ಕಾಪಿ ಹೊಡೆದ್ಬಿಟ್ಟು. ತಪ್ಪು ನಮ್ದಾಗಿದೆ. ಆ ಮನುಷ್ಯನಿಗೆ ಹೆಂಗೆ ಗೊತ್ತದ, ಈ ಮುಂಡೆ ಮಕ್ಕಳು ಪುಸ್ತಕನೇ ಮುಟ್ಟಿರಲ್ಲ, ಬರೆಯೋ ಕೆಲಸ. ಈ ಥರದ ವಿದ್ಯಾರ್ಥಿಗಳು ಪುಸ್ತಕ ಎಲ್ಲಿ ಓದಿರ್ತಾರೆ. ಆ ಪುಸ್ತಕಗಳು ಹೆಂಗಿದಾವೆ ಗೊತ್ತಾ, 350, 400, 500 ಪುಟ ಲಾ ಕಾಲೇಜ್ ಪುಸ್ತಕಗಳು. ಸಣ್ಣ ನಾವು ಇಂಡೆಕ್ಸೇ ಓದಿಲ್ಲ, ಪರಿವಡಿನೇ ಓದಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅದರೊಳಗಡೆ ಆ 10 ಜನದಲ್ಲಿ ಯಾರೋ ಇದ್ರಲ್ಲ, 2-3 ಅವ್ರು ಓದಿರೋರು ಸ್ವಲ್ಪ. ಹಾಗೆ ಸರ್, ಅದು ಅಟ್ಲೀಸ್ಟ್ ಅದು ಮಾಡಿದ್ರೆ ನಾವು ಕ್ಯಾನ್ ರೀಡ್ ಆ್ಯಂಡ್ ಬರಿತೀವಿ ಸರ್. 3 ಅವರ್ಸ್ ನೀವು ಕೊಟ್ಟಿರೋದು ಕರೆಕ್ಟ್ ಇದೆ ಸರ್. ಆಮೇಲೆ ಇಲ್ಲೇ ಕೂತ್ಕೊಂಡ್ಬರಿರಲಿಲ್ಲ, ಸೆಂಟ್ರಲ್ ಕಾಲೇಜು ಕ್ರಿಕೆಟು ಗ್ರೌಂಡ್ ಇದೆ, ಅಲ್ಲೆಲ್ಲ ಕೂತ್ಕೊಂಡು ಬರ್ಕೊಳ್ಳಿ ಅಂತಂದ್ರೆ ಕಾಪಿ ಹೊಡಿಬೇಕಾದ್ರೆ ಎಲ್ಲಿ ನೋಡಿದ್ರಿ ಏನಂತೆ ಹೆಚ್ಚನ್ನು. ಏನು ನಮಗೆ ಭಾಳ ಖುಷಿ ಆಗ್ಬಿಟ್ಟಿನೇನಂತ, ಎಲ್ಲ ನೋಡ್ಕೊಂಬರ್ಬೇಕಾದ್ರೆ 100ಕ್ಕೆ 100 ಬರೆಯೋಣ ಬಿಡಿ ಅಂತ. ಆಮೇಲೆ ಹುಡುಗರು ಒಬ್ಬೊಬ್ರು ಏನು ಸರ್ ಈಗ ಒಪ್ಕೊಂಡಿದ್ದೀರಾ, ಒಂದು ಪುಸ್ತಕ ತೆಗೆದು ನೋಡೇ ಇಲ್ಲ. ಈ ಪುಸ್ತಕ ಫಸ್ಟ್ ಹುಡುಕ್ಬೇಕು ಎಲ್ಲಿದೆಯೋ ಗೊತ್ತಿಲ್ಲ. ಲೈಬ್ರರಿಲಿ ಮೊದಲು ಉಸ್ತಾ ಹುಡುಕ್ಬೇಕು. ಅದಾದಮೇಲೆ ಅದು ಏನು ಹೇಳಿದ್ರು, ಪುಸ್ತಕ ಕಡಿಮೆ ಇದ್ದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬರ್ಕೊಳ್ಳಿ ಅಂತ ಹೇಳವ್ರೆ. ಗ್ರೂಪ್ ಡಿಸ್ಕಷನ್ ಥರ ಮಾಡಿ ಒಪ್ಕೊಂಡಿದ್ದಾಯ್ತು. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಇದರಲ್ಲಿ 10% ಜನ ಓದಿರ್ತಾರೆ, ಅವ್ರು ಸರಿಯಾಗಿ ಬರ್ಕೋತಾರೆ. ಈ ಮಿಕ್ನಾದವ್ರದ್ದು ಕತೆ ನಮಗೆ ಗೊತ್ತಿದೆ. ಪುಸ್ತಕ ಕೊಟ್ಟರು ಇಷ್ಟೇ ಕೊಡ್ತಿದ್ವಿ, ಎದ್ದೋಗೋ ಜನ ಸುಮ್ಮನೆ ಕುಂತ್ಕೊಂಡು ಗಲಾಟೆ ಮಾಡ್ತಾವೆ ಅಂದ್ಕೊಂಡು ಅಷ್ಟು ಜನ ನೀಟಾಗಿ ಹೇಳಿ ಆಚೆಗೆ ಬಂದು ಅಷ್ಟೇ. ನೆನ್ನೆ ಅವರು ಆಮೇಲೆ ನನ್ನ ಕರೆಸಿದ್ರು. ಅವತ್ತು ನನ್ನ ಡ್ರೆಸ್ ಏನು ಅಂದರೆ H. ನರಸಿಂಹಯ್ಯನವ್ರು ಏನು ಹಾಕಿದ್ರು ಅದೇ ಡ್ರೆಸ್ಸು, ಪಂಚೆ, ಶರ್ಟು, ಒಂದು ಟವಲ್. ನಾನು, ಅವರು ಟವಲ್ ಇಲ್ಲ, ಅವ್ರು ಹಾಕೊಳ್ಳೋದು. ಅವ್ರಿಗೇನೋ ಒಂದು ಐಡೆಂಟಿಟಿ ಸಿಕ್ಕಿದೆ ನನ್ನ ನೋಡಿ. ಇದು ಯಾರು ನೀವು ನನ್ನ ನಂತರದನ್ನು ಹುಚ್ಚ ಒಬ್ಬಿದ್ದಾನೆಲ್ಲ, ಬಡತನ ಇರಬೇಕು ಏನೋ. ಅವರು ಬ್ಯಾಕ್ವರ್ಡು. ಆಮೇಲೆ ಕರೆಸಿದ್ರು. ನೀನೆಲ್ಲ ಆದಮೇಲೆ ಬಾ, ಆಯ್ತಲ್ಲ, ಈ ಸಾಲ್ವ್ ಆಯ್ತಲ್ಲ, ಈಗ ಬರ್ಕೊ ಹೋಗಿ, ಬಾ ನೀನು ಮಾತಾಡೋಣ. ಒಬ್ಬನ್ನೇ ಕುಂಡ್ರಿಸ್ಕೊಂಡು ಏನು ವಿಷಯ, ಯಾವ ಊರು, ಏನು, ನನಗೆ ಹಿಂಗೆ ಸರ್ ಹಿಂಗೆ ಇಂಥ ಊರು, ಜಮೀನಿಲ್ಲ, ಇಷ್ಟೇ ಇರೋದು. ಜಮೀನಿದೆ, ಅದೇನು ಮಾಡೋಕ್ಕಾಗ್ತಾಯಿಲ್ಲ. ನಮ್ಗೆ 5 ಜನ ಅಣ್ಣ ತಮ್ಮದಿರು, ಅಲ್ಲ ಅಕ್ಕ ತಂಗಿದ್ರು, ನಾನು ಸೇರಿ ವಿದ್ಯಾಭ್ಯಾಸ ತಲೆಗೆ ಹತ್ತಲಿಲ್ಲ ಸರ್. ಇಂಗ್ಲೀಷು ಭಾಳ ಭಯ ಬಂತು ನಮಗೆ. ಕನ್ನಡದಲ್ಲಿ ಬರೆಯೋಂಗಿಲ್ಲ ನಿಮ್ಮಲ್ಲಿ, ಈ ಥರ ಎಲ್ಲ ಆಗಿತ್ತು ಅಂತ. ನಾನು ಅನುಭವಿಸಿದ್ದೀನಿ ಇದನ್ನೆಲ್ಲ. ನಾನು ದೀಪದ ಕೆಳಗಡೆ ಓದಿ ಬಂದಿದ್ದೀನಿ. ಹಿಂಗೆ ಮಾಡಬೇಡ, ನಿನಗೆ ಧೈರ್ಯ ಇದೆ, ಬಂಡತನ ಇದೆ, ನುಗ್ಗೋ ಶಕ್ತಿ ಇದೆ, ವಿದ್ಯಾಭ್ಯಾಸ ಬಿಸಾಕಯ್ಯ, ನೀನು ಅದನ್ನು ತಲೆ ಕೆಡಿಸ್ಕೊಬೇಡ. ಈಗ ನಿನಗೇನು ಕೆಲಸ ಬೇಕು ಕುಟುಂಬಕ್ಕೆಲ್ಲ ನಾನು ಕೊಡಿಸ್ತೀನಿ, ಇದೇ ಯೂನಿವರ್ಸಿಟಿಲಿ ಕೊಡಿಸ್ತೀನಿ. ಕೆಲಸ ಮಾಡ್ಕೊಂಡು ಹೋರಾಟ, ಈ ವಿಚಿತ್ರವಾದ ಹೋರಾಟಗಳು ಮಾತ್ರ ಮಾಡಬೇಡ. ಅನ್ಯಾಯ ಆದರೆ ದಂಗೆ ಹೇಳು ಮಾಡು.
ಕೊಡಿಸ್ತೀನಿ ಅಂತೇಳಿ ಅಲ್ಲಿ ಎಕ್ಸಾಮ್ ಇತ್ತು, ಕ್ಲರ್ಕ್ ಪೋಸ್ಟ್ ಕೊಡೋದು. ಅದಕ್ಕೆ ಅಪ್ಲೈ ಮಾಡಿಸಿ ಸೆಲೆಕ್ಟ್ ಮಾಡಿ ನನ್ನ ಕ್ಲರ್ಕ್ ಮಾಡಿದ್ರು. ಇಲ್ಲಿ ಯೂನಿವರ್ಸಿಟಿಗೆ ಸೆಂಟ್ರಲ್ ಕಾಲೇಜು ಕ್ಲರ್ಕ್ ತಾವು? ಐ ವಾಸ್ ಇದು ಜೂನಿಯರ್ ಅಸಿಸ್ಟೆಂಟ್ ಇನ್ ಬೆಂಗಳೂರು ಯೂನಿವರ್ಸಿಟಿ 75 ಅವ್ರು ವೈಸ್ ಚಾನ್ಸಲರ್ ಆಗಿದ್ದಾಗ. ಅಂದರೆ ಆಕಸ್ಮಿಕವಾಗಿ ಆ ಥರ. ಆಮೇಲೆ ಅವ್ರು ಹೇಳಿದ್ರು, ಶ್ರೀಮಂತರಿಗೆ ಎಲ್ಲ ಇದೆ, ಅವ್ರು ಮಾಡಲ್ಲ, ನಿಮಗೇನೂ ಇಲ್ಲ, ಎಲ್ಲ ಶಕ್ತಿ ಇದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ, ಆ ಶಕ್ತಿನ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ, ಮಾಡಿ ನೀನು ಅಂತ ಹೇಳಿ. ಆಮೇಲೆ ಅದೊಂದು ದೊಡ್ಡ ಕತೆ. ಕೆಲಸದಿಂದ ತೆಗೆದಾಕೋ ಸ್ಥಿತಿಗೆ ಬಂತು. ಸಿನಿಮಾ ಬಂದ್ಬಿಡ್ತು, ಟಿ ವಿ ಬಂದ್ಬಿಡ್ತು ನನಗೆ. ಆಮೇಲೆ ಫುಲ್ ಬ್ಯುಸಿ ಆಗಿಬಿಟ್ಟಾಗ ಚೆಕ್ಕವ್ರು 3 ತಿಂಗಳು 4 ತಿಂಗಳು ಆಫೀಸ್ಗೆ ಯಾವನು ಕೇಳ್ತಾನೆ. ಅಲ್ಲಿ ವೈಸ್ ಚಾನ್ಸಲರು IAS ಆಫೀಸರ್ ಯಾರೋ ಸನಾವುಲ್ಲಾ ಅಂತ ಇದ್ದರು. ಅವ್ರು 2 ಮೆಮೊ ಕೊಟ್ಬಿಟ್ಟಿದ್ರು, ನಿಮ್ಮನ್ನು ಕೆಲಸದಿಂದ ಯಾಕೆ ತೆಗಿಬಾರ್ದು, ನೀವು ಬರ್ತಾಯಿಲ್ಲ. ಆಫೀಸ್ನವ್ರು ಅಡ್ಜಸ್ಟ್ ಮಾಡ್ಕೊಂಡು ನಾನು ಕಳಿಸ್ಬಿಡೋರು, ನಾಟಕ ಮಾಡ್ತಾನೆ ಹೋಗಲಿ ಅಂತ. ಅಷ್ಟೊತ್ತಿಗೆ ಮುಖ್ಯಮಂತ್ರಿ ನಾಟಕ ಆಗಿತ್ತು, 80ರಲ್ಲಿ ನಾಟಕ ಆಗಿತ್ತು. ತಿರ್ಗಾ ವೈಸ್ ಚಾನ್ಸಲರ್ ಆಗಿದ್ದರು. ಆಗ ಕೆಲಸ ಇನ್ನೇನು ಹೋಗುತ್ತೆ ಅನ್ನೋ ಸ್ಥಿತಿಯಲ್ಲಿದ್ದಾಗ ವೈಸ್ ಚಾನ್ಸಲರ್ ಹತ್ರ ಕೇಳೋಣ ಅಂತ ಹೋದೆ. ರಿಕ್ವೆಸ್ಟ್, ಈ ಸರಿ ಒಂದು ಸರಿ ಮಾಫಿ ಮಾಡಿಬಿಟ್ರೆ ಕೆಲಸ ಹೋಗ್ಬಿಡ್ತದಲ್ಲ ಸರ್, ಇಂಥ ಅನ್ಯಾಯ ಆಗ್ಬಿಟ್ಟು ಮನೆಯವ್ರಿಗೆಲ್ಲ ಊಟ ತಿಂಡಿಗೆ ತೊಂದರೆ ಆಗುತ್ತೆ ಅಂತ. ಹಿಂಗಾಗಿದೆ ಸರ್, ಹಿಂಗಾಗಿದೆ ಕೆಲಸದ್ದು ಅಂತ. ಯಾಕೆ ನೀನು ಬರ್ತಾಯಿಲ್ಲ ಅಂತ ಹೇಳಿದ್ರು, ನನಗೂ ಚಕ್ಕರ್ ಆಗ್ತಿದ್ದಂತಲ್ಲ. ಅವ್ರಿಗೆ ಗೊತ್ತಿದ್ದಲ್ಲ ನಾನು. ಈಗೇಂತ ಹೋರಾಟ ಏನು ಮಾಡಲಿಲ್ಲ ಸರ್. ಸಿನಿಮಾಗಿನ ಪಾಪದವ್ರು ನಾಟಕದಲ್ಲಿ ಬ್ಯುಸಿ 4:30-5 ಗಂಟೆ ಹಂಗೆ ಹೋಗ್ತೀನಿ, ಅಷ್ಟಕ್ಕೆ ಬೇಜಾರು ಮಾಡ್ಕೊತಿದ್ದಾರೆ ಸರ್. ಆಫೀಸ್ ಕೆಲಸದಲ್ಲಿ ಸಂಬಳ ತಗೊಂಡು ನೀನು 5 ಗಂಟೆ 6 ಗಂಟೆ ಕೆಲಸನ ಅಲ್ಲ, 5 ಗಂಟೆ ಕೆಲಸ 4 ಗಂಟೆಗೆ ಹೋಗೋಕ್ಕಾಗ್ತದೆ. 1 ದಿವಸ ಸರಿ, 2 ದಿವಸ ಸರಿ, ಏನು ಮಾಡಲಿ ಸರ್. ಅವ್ರಿಗೆ ನಾಟಕದವ್ರು ಒಂದು ಹುಚ್ಚು. ಏನು ನಾಟಕ ಮಾಡ್ತಿದ್ದೆ? ಮುಖ್ಯಮಂತ್ರಿ ನಾಟಕ. ಹೌದಾ, ಕೇಳಿದ್ದೀನಿ, ಭಾಳ ಚೆನ್ನಾಗಿದೆ ಅಂತ. ಎಲ್ಲಿ ಮಾಡ್ತಿದ್ದೆ? ಬರ್ತೀರಾ ಸರ್? ಹ್ಞೂ, ನಾಳೆನೇ ಇತ್ತು. ಅದರಷ್ಟಕ್ಕೆ ನಾಳೆನೇ ಇದೆ ಸರ್. ನಾಳೆನೂ ಚಿಕ್ಕರ್ ಆಫೀಸ್ಗೆ? ಹ್ಞೂ ಸರ್. ಎಂಥ ಗ್ರೇಟ್ ಮನುಷ್ಯ ಅನ್ನೋದು ಕೇಳ್ತೀನಿ. ಹೌದಾ, ನಾನು ಬರ್ತೀನಿ, ನಾಳೆ ನಾಟಕ ನೋಡ್ತೀನಿ. ಕೆಲಸದ ನಾನೇನು ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಹೆಂಗೆ ಹೇಳಿದ್ರು, ಕೆಲಸದ ನಾನೇನು ಮಾಡೋಕ್ಕಲ್ಲ, ರೂಲ್ಸು. ನಾಟಕದ ಹುಚ್ಚಿದೆ ನನಗೆ, ಬರ್ತೀನಿ ಬಿಡು, ನಾಟಕ ನೋಡ್ತೀನಿ ನೋಡಿ, ಆಮೇಲೆ ಡಿಸೈಡ್ ಮಾಡೋಣ. ಅದ್ರ ನೆಕ್ಸ್ಟ್ ಡೇ ಕೂತ್ಕೊಂಡು ನೋಡ್ತೀನಿ ಅಂದರು. ಕೆಲಸ ಹೋಗುತ್ತೆ ಅನ್ನೋ ಧೈರ್ಯ ಕರ್ಕೊಂಡು ಯಾರು ನೋಟಿಸ್ ಕೊಟ್ಟಿದ್ರು AS ಆಫೀಸರ್ ಸನಾವುಲ್ಲಾ ರಿಜಿಸ್ಟ್ರಾರು, ಅವ್ರನ್ನೂ ಜೊತೆಲಿ ಕರ್ಕೊಂಬಂದರು. 10 ಜನ ಬರ್ತೀವಿ, ಜಾಗ ಮಾಡು ಅಂತ ಹೇಳೋರು. 10 ಜನಕ್ಕೂ ನಾಟಕಕ್ಕೆ ಜಾಗ ಮಾಡಿ ನಮ್ಮ ಆಫೀಸ್ನವ್ರನ್ನೆಲ್ಲ ಕರ್ಕೊಂಡ್ಬಿಟ್ರು ಸರ್. ನನ್ನ ಜೊತೆ ಕೆಲಸ ಮಾಡೋರು ಅವ್ರನ್ನೆಲ್ಲ ಆಫೀಸರ್ಸ್ನೆಲ್ಲ ಕರ್ಕೊಂಡ್ಬಿಟ್ಟವ್ರೆ. ಭಯ ನಾನು ಕೆಲಸ ಬೇರೆ ಕಳ್ಕೊತಾ ಇದ್ದೀನಿ. ಈಗ ಬಂದರು, ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರು. ವೈಸ್ ಚಾನ್ಸಲರ್ ಬಂದ ತಕ್ಷಣ ಗೊತ್ತಲ್ಲ ಸುದ್ದಿ. ನಾಟಕ ನೋಡಿದೆ. ನಾಟಕ ನೋಡಿ ನನ್ನ ಕೆಲಸ ಕಿತ್ತಾಕ್ತಾರಲ್ಲಪ್ಪ, ಇನ್ನೇನು ಮಾಡೋದು ಅಂತ. ದೊಡ್ಡ ಪಾತ್ರ ಬೇರೆ ಮಾಡಿದೆ. ನಾಟಕ ಎಲ್ಲ ಆಯಿತು. ಕರೆಸಿದ್ರೆ ಆಚೆಗೆ ಬಂದೆ. ಚೆನ್ನಾಗಿ ಮಾಡಿದ್ಯಾ, ನಾಳೆ ಆಫೀಸಿಗೆ ಬರ್ತಿದ್ದೆ, ನಾಳೆ ಏನು ನಾಟಕ ಇಲ್ವಲ್ಲ? ಇಲ್ಲ ಸರ್, 10 ಗಂಟೆ ಕರೆಕ್ಟಾಗಿ ಬರ್ತೀನಿ ಸರ್ ಅಂತಂದೆ. ಬಾ ಅಂದರೆ ಕೆಟ್ಟ ಮೂಡಲ್ಲೂ ಹೇಳ್ಬಿಟ್ಟು ಹೋದರು, ತೃಪ್ತಿಯಿಂದ ಹೇಳಿಲ್ಲ. ಅಂದ್ರೆ ಅವ್ರು ಹೆಂಗಿತ್ತು, ನಿನ್ನ ನಾಳೆ ಬೆಳಗ್ಗೆ ಕೆಲಸದಿಂದ ಕಿತ್ತಾಕ್ತೀನಿ, ಇದು ನಾಟ ಅಂತ ನನಗೆ ಹುಡುಗರು ಬಾ ಅನ್ನೋ ಥರದಲ್ಲಿ ಹೋದೆ. ಆಫೀಸ್ನಲ್ಲಿ ಫಸ್ಟ್ ಇವ್ರಿಗೆಲ್ಲರಿಗೂ, ಏನು ಸರ್ ನಿಮ್ಮನ್ನು ನಾವೆಲ್ಲ ನಾಟಕ ನೋಡೋದು ಏನು ಮಾಡ್ತೀರ ಸರ್ ನೀವು, ಅದ್ಭುತ ಅಂತ ತೋಚೆ. ಆದರೆ ಏನು ಅನ್ಯಾಯ ಸರ್, ವಿ ಸಿ ಹಂಗನ್ಬಿಟ್ರು, ತೆಗ್ದಾಕೋಸ್ ಲೆವೆಲ್ಗೆ ಹೋಗ್ಬಿಟ್ಟಿದೆ, ಎಂಥ ಕೆಲಸ ಆಯ್ತು ಸರ್. ಬಟ್ ನಿಮಿತ್ತ ಇದು ನಾಟಕದಲ್ಲೇ ಬೆಳಿಬೋದು, ಹೋಗಿ ಸರ್ ಎಷ್ಟು ಚೆನ್ನಾಗಿ ಮಾಡ್ತೀರಲ್ಲ ಅಂತ. ಆ ನಾಟಕ ತೃಪ್ತಿ ಎಲ್ರಿಗೂ. ಚೇಂಬರಿಗೆ ಕರೆದ್ರೆ ಎಲ್ಲರೂ ಕೂರಿಸ್ಕೊಂಡವ್ರೆ. ನಾಟಕ ಯಾರ್ಯಾರು ನೋಡಿದ್ರು ಆಫೀಸರ್ಸ್ಗಳು, ಅವ್ರನ್ನೆಲ್ಲ. ಸನಾವುಲ್ಲಾ ಬೇರೆ ಕೂತಿದ್ದಾರಲ್ಲಿ, ಅವರು AS. ಆ ಕಡೆ ಎಲ್ಲ ಆಫೀಸರ್ಸ್ ಕೂತಿದ್ರು, ನನ್ನ ಈ ಕಡೆ ಕೂತ್ಕೊಂಡ್ರು. ಇಲ್ಲ ಬೇಡಿ ಸರ್, ನಾನು ಕ್ಲರ್ಕು, ಜೂನಿಯರ್ ಮೋಸ್ಟ್ ಕ್ಲರ್ಕ್ ನಾನು. ಇಲ್ಲ ಸರ್, ನಾನು ನಿಂತ ಇರ್ತೀನಿ ಸರ್. ನನ್ನ ರಂಗಭೂಮಿ ನಟನಾಗಿ ಕೂತ್ಕೋ, ನೀನು ಚಂದ್ರ ಹಾಕಿ ಕೂತ್ಕೊಬೇಡ, ಚಂದ್ರಶೇಖರ್ ಹಾಕಿ ಕೂತ್ಕೊಬೇಡ, ನಟ ನೀನು ಕೂತ್ಕೊಂಡೆ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೆ, ಹಿಂಗೆ ಇಷ್ಟು ಸರ್ ಚೆಕ್ಕರೆಲ್ಲ. ಬಟ್ ಒಂದು ಆಫೀಸ್ದು ಅಂತ ಒಂದು ಡಿಸಿಪ್ಲಿನ್ ಇರ್ತದೆ, ಟೈಮ್ಸ್. ಅದಕ್ಕೋಸ್ಕರ ಸಂಬಳ ಕೊಡ್ತೀವಲ್ವ ನಾವು. ಹಾಗಂತ ನೀನು ನಾಟಕ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾರಣ ಇಟ್ಕೊಂಡು ಚೆಕ್ಕರ್ ಹಾಕೋದು ಸರಿ ಇರಲ್ಲ. ಆದರೂ ಒಂದು ಮಾತು, ಇವ್ರನ್ನೆಲ್ಲ ಮಾತು ಕೇಳ್ತೀನಿ, ನಿನ್ನ ಕತೆ ಏನು ಅಂತ. ಏನೂ ಹೇಳಿಲ್ಲ ಸರ್, ತಿರುಗಿದ್ರೆ ಆ ಕಡೆ. ಸನಾವುಲ್ಲಾ ನೀವೆಲ್ಲ 7-8 ಜನ ನೋಡೋದು, ನಾಟಕ ಹೆಂಗಿತ್ತು ಅಂದರು. ತುಂಬ ಚೆನ್ನಾಗಿತ್ತು ಸರ್. ಹೇಗೆ ಮಾಡ್ದ? ನಮ್ಮ ಯೂನಿವರ್ಸಿಟಿಲಿ ಎಷ್ಟು ಜನ ಇದ್ದೀವಿ ನಾವು? 300 ಜನ ಇದ್ದೀವಿ ಸರ್. 300 ಸ್ಟಾಫ್ ಟೋಟಲ್, ನನ್ನನ್ನು ಸೇರಿಸಿ, ಅವರು ನನ್ನನ್ನು ಸೇರಿಸಿ ಎಷ್ಟು ಜನ ಇದ್ದೀವಿ? 300, ಚಂದ್ರನೂ ಸೇರಿಸಿ. ಆ 300ರಲ್ಲಿ ಯಾರಾದರೂ ಒಬ್ಬನ್ನ ಈ ಥರ ನಾಟಕ ಮಾಡಿಸ್ಬಿಡಿ ನೀವು, ಅವ್ನು ತೆಗೆದಾಕೋದು ಬೇಡ ಅಲ್ವಾ? ಆಗುತ್ತಾವಲ್ಲಿ ನೀವು 300 ಜನಕ್ಕೆ. ಆದರೆ ಚಂದ್ರು ಈಗ ಮಾಡ್ತಾನಲ್ಲ ಕೆಲಸ, ನೀವು 300 ಜನವೂ ಮಾಡ್ಬೋದಲ್ವ? ಯೂನಿವರ್ಸಿಟಿಲಿ ಏನು ಕೆಲಸ ಮಾಡ್ತಾನೋ ಅದನ್ನು ನೀವೆಲ್ಲರೂ ಮಾಡ್ಬೋದಲ್ವ? ಅದನ್ನು ನೀವು ಮಾಡ್ತೀರಾ ಯಾರಾದರೂ? ಸನಾವುಲ್ಲಾ ನಿನ್ನ ಕೈಲಾಗುತ್ತಾ? ನನ್ನ ಕೈಲಾಗುತ್ತಾ?
ಅಪರೂಪಕ್ಕೊಬ್ಬ ಅಷ್ಟು ಅದ್ಭುತವಾದ ಅಭಿನಯ ಮಾಡುವ ಒಬ್ಬ ವ್ಯಕ್ತಿ ಸಿಕ್ಕವನು ನಮಗೆ. ಈ ಕೆಲಸ ಯಾರೋ ಹಂಚ್ಕೊಂಡು ಮಾಡಿರಿ, ಅವ್ನು ಬೆಳೀಲಿ ಬಿಡಪ್ಪಲ್ವಾ. ಆದರೂ ಕೂಡ ರೂಲ್ಸ್ ಪ್ರಕಾರ ಕೆಲಸ ತೆಗಿಬೇಕು ಅವನಿಗೆ. ಅರ್ಜಿಯಲ್ಲಿದೆ ಅವ್ರದ್ದು, ಅರ್ಜಿ ಇದೆ. ನಾನು ತೆಗಿಯಲ್ಲ ವೈಸ್ ಚಾನ್ಸಲರ್ ಆಗಿ, ನಿನಗಿಷ್ಟ ಇದ್ರೆ ತೆಗಿಯಪ್ಪ, ಬಿಕಾಸ್ ಯು ಹ್ಯಾವ್ ಎ ವೆರಿ ರೈಟ್ IAS ಆಫೀಸರ್. ಅವನಿಗೆಲ್ಲ ನನ್ನ ಜೀವನ ನಾನು ಮಾಡಿಕೊಡ್ತೀನಿ, ತೆಗಿಬೇಕು. ಯೋಚನೆ ಮಾಡಿ ಹೇಳಿ, 300 ಜನದಲ್ಲಿ ಯಾರಾದರೂ ಒಬ್ಬರು ಆ ನಾಟಕ ಮಾಡ್ತೀರಾ? ಸಾರಿ ಸರ್ ಅಂದ ಅವನು. ಮಾನವೀಯ ಗುಣಗಳು ಅಂತ ಒಂದು ಕೆಲವಿರ್ತವೆ, ಎಲ್ಲ ಕಡೆನೂ ರೂಲ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ. 300 ಜನದಲ್ಲಿ ಇದೊಂದು ಕೆಲಸನ ಯಾರೋ ಮಾಡ್ಕೊಂಡು ಆಮೇಲೆ ಅವ್ರ ಆಫೀಸರ್ಸ್ಗಳು ಹಂಚ್ಕೊಂಡು ಮಾಡ್ಕೊಂಡು ಅವ್ನಿಗೆ ಬಿಡ್ತಾವ್ರು. ನೀನು ಒಬ್ಬನೇ ಅವ್ನ ಮೇಲೆ ದೂರ್ತಿರೋದು, ಬೇರೆಯವ್ರು ಯಾರೂ ದೂರ್ತಿಲ್ಲ. ಅದಕ್ಕೆ ಇನ್ಮೇಲೆ ಈ ಥರದ್ದು ಯೋಚನೆ ಮಾಡಿ. ಯಾರೋ ಒಬ್ಬ ಸ್ಪೋರ್ಟ್ಸ್ಮೆನ್ ಇರ್ತಾನೆ, ಯಾರೋ ಒಬ್ಬ ಹ್ಯಾಂಡಿಕ್ಯಾಪ್ ಮನುಷ್ಯ ಇರ್ತಾನೆ, ನಾವು ಅವನ್ನ ನೋಡ್ಕೊಂಡಂಗೆ ನೋಡ್ಕೋಬೇಕು. ಒಬ್ಬ ಸ್ಪೋರ್ಟ್ಸ್ಮೆನ್ ಬೆಳೆಸ್ಬೇಕಾದ್ರೆ ಇಲ್ಲಿ ಕೆಲಸ ಕೊಡಬೇಕಾಗತ್ತೆ ಅವನಿಗೆ. ಅಲ್ಲಿ ಕೆಲಸ ಸುಮ್ಮನೆ ಕೊಟ್ಟು ಸಂಬಳ ಕೊಡೋಣ, ಅಲ್ಲೆಲ್ಲೋ ಬೆಳಿತಾನೆ. ಅದು ಮಾಡಬೇಕು. ಒಂದು ದೊಡ್ಡ ನಟ ಆಗ್ತಾನೆ, ತೆಗೆದಾಕೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಿ. ಕೆಲಸ ಇಲ್ಲದೆ ಇರೋ ಜಾಗ ಹುಡುಕಿ ಯಾವುದಾನ ಒಂದು ಕಡೆ ಪೋಸ್ಟ್ ಮಾಡಿ. ಅಂದರೆ ಅವ್ನು ಬರಬೇಕು ಆಫೀಸ್ಗೆ, ಕೆಲಸ ಇರಬಾರ್ದು. ಆಮೇಲೆ ಅಲ್ಲಿ ಯಾರು ಅವನ್ನ ಕೇಳೋವಂಥ ಸ್ಟಾಫ್ ಇರಬಾರ್ದು. 1-2 ಪೋಸ್ಟ್ ಇರ್ತಾವಲ್ಲ, ಯಾವುದನ್ನು ನ್ಯಾಷನಲ್ ಸರ್ವಿಸ್ ಸ್ಕೀಮ್ನಲ್ಲಿ ಒಂದು ಕ್ಲರ್ಕ್ ಪೋಸ್ಟ್ ಇತ್ತು, NSS. ಅದರಲ್ಲಿ ಒಬ್ಬ ಮೇಸ್ಟ್ರು ಇನ್ಚಾರ್ಜ್, ಇಬ್ಬರೇನೆ. ಅವನು ಕೂಡ ಡೆಪ್ಯುಟೇಷನ್ ಮೇಸ್ಟ್ರು ಫ್ರಮ್ ಅದರ್ ಯೂನಿವರ್ಸಿಟಿಯಿಂದ, ಅಂದರೆ ಕಾಲೇಜ್ಗಳಿಂದ. ಪರ್ಮನೆಂಟ್ ಬರಲ್ಲ. ಅವನು ವಾರಕ್ಕೆ 1 ದಿವಸ, ನೀನು ವಾರಕ್ಕೆ 1 ದಿವಸ ಹೋಗು, ಎಲ್ಲ ರೆಡಿ ಮಾಡಿ ಮುಗಿಸ್ಬಿಟ್ಟು ಹೋಗ್ತಾಯಿರು ಕರ್ನಾಟಕ. ಅಲ್ಲಿ ಪೋಸ್ಟ್ ಮಾಡಿ ಅಂದರು. ಸೆಂಟ್ರಲ್ ಕಾಲೇಜ್ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಆಫೀಸ್, ನಾನು ಒಬ್ಬನೇ ಎಲ್ಲನೂ. ಈ ಆಫೀಸರ್ ಶನಿವಾರ ಬರೋರು, ನಾನು ಅವತ್ತು ಹೋಗಿ ಕೂತ್ಕೊಂಡು ಆ ಟಪಾಲ್ಸೆಲ್ಲ ಸೈನ್ ಹಾಕಿಸಿ ಮಾಡಿ ಹೋಗ್ಬಿಡ್ತಿದ್ದೆ. ಅವರು ಯಾರು ಅಂದರೆ ಅವರು ನ್ಯಾಷನಲ್ ಕಾಲೇಜಿನ ಒಬ್ಬ ಮೇಸ್ಟ್ರೇ NSS ಆಫೀಸರು, ಅವ್ರ ಶಿಷ್ಯ ವೆಂಕಟಾಚಲಯ್ಯ ಅಂತ. ಅವನು ಬೇರೆ ಹೋಗಿ ಹೇಳ್ದೆ, ಸರ್ ನಾನು ದಿನ ಹೋಗೋಕ್ಕಾಗಲ್ಲ, ಶನಿವಾರ ಹೋಗ್ತೀನಿ, ಅವನ ದಿನ ಬರೋದಿಲ್ಲ, ಶನಿವಾರ ಮಾತ್ರ ಬರ್ತಾರೆ. ಅದಕ್ಕೆ ಅವ್ನು ಹಾಕಿರೋದು. ಅವ್ನು ನಾಟಕ ನೋಡಿದ್ಯಾ? ಹೋಗಿ ಮುಖ್ಯಮಂತ್ರಿ ನಾಟಕ ನೋಡಿ ಗೊತ್ತಾಗುತ್ತೆ ನಿನಗೆ ಅಂತಂದ್ರೆ ಕಣ್ಣಲ್ಲಿ ನೀರು ಬರ್ತವೆ ಸರ್. ಇವೆಲ್ಲ ಎಷ್ಟು ವರ್ಷ ಇದ್ದೀನಿ ಡ್ಯೂಟಿಲಿ? ಯಾವ ರಿಟೈರ್? 75 ಕೆಲಸಕ್ಕೆ ಸೇರಿದ್ದು. 80 ನಾಟಕ ಆಡಿದ್ದು. 83ರಲ್ಲಿ ಚುನಾವಣೆಗೆ ನಿಲ್ಲಬೇಕಾಗಿ ಬಂತು. 82ರಲ್ಲೇನೋ ಇದೆಲ್ಲ ಆಯಿತು. 81 82ರಲ್ಲ. ಅಷ್ಟೊತ್ತಿಗೆ ಚುನಾವಣೆಗೆ ಬಂದ ತಕ್ಷಣ ಕೆಲಸ ಅವ್ರು ತೆಗ್ದಾಕದೆ ನಾನೇ ಬಿಡಬೇಕಾದ ಪರಿಸ್ಥಿತಿ ಬಂತು. ಅದು ಒಂದು ದೊಡ್ಡ ಕೆಲಸ. ಅದು ವೈಸ್ ಚಾನ್ಸಲರ್ ನಂಜುಂಡಪ್ಪ ಆಗಿದ್ದಾಗ ಚುನಾವಣೆಗೆ ನಿಲ್ಲಬೇಕಾಗಿ ಬಂದ್ಬಿಡ್ತು. ಅದು ಆಕಸ್ಮಿಕವಾಗಿ ಎಲ್ಲಿಂದಲೂ ಮದ್ರಾಸಿಂದ ಕರ್ಸ್ಕೊಂಡು ಟಿಕೆಟ್ ಕೊಟ್ಬಿಟ್ರು. ಎಲ್ಲರೂ ಬೈದರು. ನನಗೆ ನಿಂತ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಹೆಗ್ಡೆ ಕೇಳ್ತಾರೇ ಇಲ್ಲ, ನಾನಿದ್ದೀನಿ, ನೀನು ನಿಂತ್ಕೊಂಡು, ನಿನ್ನಲ್ಲಿ ಏನೋ ಒಂದು ಗುಣ ಇದೆ, ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ. ಅವರು ಮುಖ್ಯಮಂತ್ರಿ ನಾಟಕ 50,000 100 ಹೋಗೋ ಇದಕ್ಕೆ ಬಂದುಬಿಟ್ಟಿದ್ರು ಶೋ ಮಾಡೋಕ್ಕೆ. ರಾಜ್ಕುಮಾರ್ ಅವರು ಬಂದು ಕೂತ್ಕೊಂಡು ನೋಡ್ಕೊಂಡು ಹೋಗಿದ್ರು. ಅಲ್ಲೇ ಅವ್ರು ಲೆಕ್ಕದಲ್ಲಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಬ್ಯಾಕ್ವರ್ಡ್ನು ನೀವು ಬೆಳೆಸೋಣ. ಟಿಕೆಟ್ ಕೊಟ್ಟರು. ಆ ಟಿಕೆಟ್ ಕೊಡಬೇಕಾದ್ರೆ ಆಮೇಲೆ ನಿಲ್ಲಕ್ಕಾಗಲಿಲ್ಲ. ಅದು ಯೂನಿವರ್ಸಿಟಿ ಎಂಪ್ಲಾಯಿ ನಾನು. ಹಿಂಗಾಗಲ್ಲ ಸರ್ ನಿಲ್ಲಕ್ಕೆ, ನನಗೆ ಬೇಕಿರಲಿಲ್ಲ. ಹೌದಾ, ಎಲ್ಲಿ ಕೆಲಸ ನಿಂದು ಅಂದರು. ಯಾರು? ರಾಮಕೃಷ್ಣ ಹೆಗ್ಡೆ. ಯಾಕೆ ನಿಲ್ಲಲ್ಲ? ಹಿಂಗೆ ತೊಂದರೆ ಇದೆ, ಬೇಡ ಸರ್, ನಾನು ತಾಲೂಕ್ ಪಂಚಾಯತಿಗೂ ನಿಂತಿಲ್ಲ, ಇನ್ನೆಲ್ಲಿ ಯಾಕೆ? ಗೌರಿಬಿದ್ದು ನಂಗೆ ಗೊತ್ತಿಲ್ಲ, ನನ್ನ ಸಂಬಂಧ ಇಲ್ಲ ಅಂತ. TN ಸೀತಾರಾಮ್ MLA ಆಗಬೇಕಾಗಿತ್ತು ಅಲ್ಲಿ. ಲೋಹಿತಾಶ್ವ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವ್ನು ಟೈಫಾಯ್ಡ್ ಬಿದ್ದ. TN ಸೀತಾರಾಮ್ MLA ಆಗಬೇಕಾಗಿತ್ತು. ಅವ್ರು ಜಗಳ ಆಡ್ಕೊತಿದ್ರು 4-5 ಜನ. ಅಲ್ಲಿ ಟಿಕೆಟು ಕೊಟ್ಟು ಆಮೇಲೆ ಕೊನೆಗೆ ಹೇಳ್ದು, ಹಿಂಗೆ ಬೇಡವಾ ಅಂತ. ನನಗೆ ಬೇಡ ಸರ್, ನಿಮ್ಮ 5 ಜನದಲ್ಲಿ ಒಬ್ಬರನ್ನ ಅಂತ ತೀರ್ಮಾನ ಮಾಡ್ಕೊಂಡು ಬನ್ನಿ, ಆಮೇಲೆ ಚಂದ್ರನ ವಿಡ್ರಾ ಮಾಡಿಸ್ತೀನಿ ಅಂದರು. ಇನ್ನು ವಿಡ್ರಾ ಮಾಡಿಸಿಲ್ಲ. ಅಷ್ಟೊತ್ತಿಗೆ ನಾನು ಹೋಗಿ ವಿಡ್ರಾ ಮಾಡಿಸ್ತಿದ್ರು. ಕಷ್ಟ ಇದೆ ಸರ್, ಏನು ಯೂನಿವರ್ಸಿಟಿ ಕೆಲಸ ಹೋಗ್ಬಿಟ್ಟಿದೆ. ಇಲ್ಲ, ಹಿಂಗಾಗೋಯ್ತು. ಸ್ಟೇಟ್ ಯೂನಿವರ್ಸಿಟಿ ಎಂಪ್ಲಾಯಿ. ಓಕೆ ಬಿಡು. ಫೋನ್ ತಗೊಂಡು ನನ್ನ ಎದುರುಗಡೆ ಎಷ್ಟು ಕತೆ ನಾಟಕ ಆಗೋಯ್ತು ಅಂತಾರೆ. ನಂಜುಂಡಪ್ಪ ವೈಸ್ ಚಾನ್ಸಲರು. ಎಲ್ಲಿದೆ ಅದು? ನನ್ನ ಕೇಳಿದ್ರು ಅವರು, ಎಲ್ಲಿದೆ ಅದು ಯೂನಿವರ್ಸಿಟಿ ಅಂದರು. ಮುಖ್ಯಮಂತ್ರಿ ಎಲ್ಲಿದೆ ಅಂತ ಹತ್ರ ಕೇಳಿದ್ರು. ನನ್ನ ವ್ಯಂಗ್ಯ ಮಾಡ್ತಾಯಿದ್ದಾರೆ. ಇವ್ನಿಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ. ಎಲ್ಲಿದೆಪ್ಪ ಯೂನಿವರ್ಸಿಟಿ? ಯೂನಿವರ್ಸಿಟಿ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ವಾ, CM ಗೊತ್ತಿರಲ್ವಾ? ಆದರೆ ಅವ್ರು ಕೇಳಿದ್ರೆ, ಸರ್ ಬೆಂಗಳೂರಿನಲ್ಲೇ ಇದೆ. ಬೆಂಗಳೂರಿನಲ್ಲೇ ಇದೆಯಾ? ಓಹೋ, ಅದೊಂದೇನೋ ತೊಂದರೆ ನಿನಗಿರೋದು? ಹ್ಞೂ ಸರ್, ಅದು ನಿಲ್ಲಕ್ಕಾಗಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ ನನಗೆ. ನಿಲ್ಲಂಗಿಲ್ಲ, ಎಲಿಜಿಬಿಲಿಟಿನೇ. ಹೌದು, ನನಗೆ ಗೊತ್ತು, ರೂಲ್ ಇದ್ದರೆ ಮಾಡೋಕ್ಕಲ್ಲ. ಬಟ್ ಯೂನಿವರ್ಸಿಟಿ ಏನು ಮಾಡೋದು? ಕೂತ್ಕೊಂಡು 5 ನಿಮಿಷ ಅಂದರು. ಕೂಡಿಸ್ರು. ಫೋನ್ ಮಾಡಿದ್ರು. ವೈಸ್ ಚಾನ್ಸಲರ್ ತಗೋ ಅಂದರು. ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನನ್ನ ಜಾಕೆಟ್ ನಂಜುಂಡಪ್ಪ. ನಾನು ಸರ್ CM ಹೆಗ್ಡೆ ಮಾತಾಡ್ತಿರೋದು. ನಮಸ್ಕಾರ ಸರ್, ನಿಮ್ಮಲ್ಲೊಬ್ಬರು ಚಂದ್ರಶೇಖರ್ ಅನ್ನೋರು ಕೆಲಸದಲ್ಲಿದ್ದಾರಲ್ವಾ? ಹ್ಞೂ ಸರ್, ಅವ್ನು ತೆಗೆದಾಕ್ಬೇಕು ಅಂತ ಇದ್ದೀವಿ, ಇರ್ರೆಸ್ಪಾನ್ಸಿಬಲ್ ಇಡಿಯೇಟ್ ಅಂತ ಏನೋ ಆ ಕಡೆಯಿಂದ ಬೈತಾ ಇದ್ದಾರೆ.
ಇವ್ರು ನಗ್ತಾ ಅವ್ನಿಗೆ ಇದು ಕೆಲಸ ಮಾಡಲ್ವ ಸರಿಯಾಗಿ, ನಾಟಕ ಆಡ್ಕೊಂಡಿದ್ದಾನ, ಸಿನಿಮಾ ಆಡ್ಕೊಂಡಿದ್ದಾನ, ನನಗೆ ಕೇಳಿಸ್ತಾ ಇದೆ ಇಲ್ಲಿ ಬೇರೆ. ನಾನು ಕೆಲಸ ಮಾಡಿ ಅವನು ರಾಜೀನಾಮೆ ಅಕ್ಸೆಪ್ಟ್ ಆಗಿದೆ ಅಂತ ಟೈಪ್ ಮಾಡಿಸ್ಬಿಟ್ಟು 7 ಕಾಪಿ ಇಲ್ಲಿ ಕಳಿಸ್ಬಿಡಿ, ಹಳೆ ಡೇಟ್ ಹಾಕ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಬಿಡಿ, ವರ್ಕಿಂಗ್ ಡೇಸ್ ನೋಡಾಕೊಂಡು. ಇನ್ನೊಂದು ಗಂಟೆ ಒಳಗೆ ಬೇಕು ನನಗೆ ಅವೆಲ್ಲ ಕಾಪೀಸು. ಅವರಿಗೆ MLA ಟಿಕೆಟ್ ಕೊಡ್ತಾಯಿದ್ದೀನಿ. ಇಟ್ಟು 2 ನಿಮಿಷ ನನ್ನ ಕೆಲಸ ಕಳೆದ್ಬಿಟ್ರು. ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಏನು ಸರ್ ಹಿಂಗೆ ಮಾಡ್ಬಿಟ್ರೆ ನನಗೆ ಬೇಡ ಅಂದರೆ ಇದೆಲ್ಲ ಅಲ್ಲಪ್ಪ, ನನಗೇನೋ ಒಂದು ನಂಬಿಕೆ ಇದೆ ನಿನ್ನ ಮೇಲೆ, ನನಗೇನೋ ವಿಶ್ವಾಸ ಇದೆ. ನೀನು ಗೆದ್ದರೆ MLA ಆಗ್ತದೆ, ಗೆಲ್ಲದೆ ಇದ್ರೆ ಮತ್ತೆ ಕೆಲಸ ಕೊಡೋದು CM ಕೈಲಾಗಲ್ವಾ? ಕೆಲಸ ತೆಗೆದು ಕೆಲಸ ಕೊಡ್ಸಕ್ಕೆ ಅಲ್ಲೇ ಬೇಕು ಅಂದ್ರೆ ಅಲ್ಲೇ ಕೊಡಿಸ್ತೀನಿ. ಇನ್ನೂ ಬೆಟ್ರ್ ಜಾಬ್ ಬೇಕು ಅಂದ್ರೆ ನಾನು ಮಾಡಿಸ್ತೀನಿ. ಕಂಟೆಸ್ಟ್ ಮಾಡೋದು ಏನಾಗುತ್ತೋ ನೋಡೋಣ. 5 ಪೈಸೆ ನನಗೆ ಖರ್ಚು ಮಾಡಬೇಡ, ಪಾರ್ಟಿ ನೋಡ್ಕೊಳ್ತದೆ ಅದನ್ನೆಲ್ಲ. 20 ದಿವಸದಿಂದ ಈ ಮಾತು ಹೇಳಿ ಕಳಿಸಿದ್ದಾರೆ. 20ನೇ ದಿವಸಕ್ಕೆ MLA ಆಗಿ ಗೌರಿಬಿದನೂರಿನಿಂದ ವಿಧಾನಸೌಧಕ್ಕೆ ಕೊಟ್ಟರು. ಜನ ಚೇಂಜ್ ಕೇಳ್ತಾರೆ. ಏನಂತ ಸರ್? ಸ್ಟೋರಿ ರೈಟರ್ನೇ ಚೇಂಜ್ ಮಾಡು ಅಂತ. ನಾನು ಒಂದೇ ಒಂದು ಯೋಜನೆ, ವಿದ್ಯಾವಂತ ಅಲ್ಲ, ಬುದ್ಧಿವಂತ ಅಲ್ಲ. ವಿದ್ಯಾವಂತ ಅಂದರೆ ಬುದ್ಧಿವಂತ ಅಲ್ಲ, ಒಳ್ಳೆ ಮಾರ್ಕ್ಸ್ ತಗೊಂಡು ಇಂಗ್ಲೀಷ್ ಮಾಧ್ಯಮ ಅಲ್ಲದೆ ಇರೋದ್ರಿಂದ ನಾವು ಕನ್ನಡ ಮಾಧ್ಯಮ ಕೀಳಿರಿಮೆ, ಗ್ರಾಮೀಣ ಭಾಗದಿಂದ ಬಡತನ ಮತ್ತು ಕೀಳಿರಿಮೆ, ಅದರ ಮಧ್ಯದಲ್ಲಿ ಈ ಜನಗಳು ನೋಡಿದಾಗ ಭಯ ನಮಗೆ. ಹಾಗಾಗಿ ಅಂಥದ್ದು ಒಂದು ಸಣ್ಣ ಕೆಲಸ ಸಿಕ್ಬಿಟ್ರೆ, ದೊಡ್ಡ ಆಫೀಸರ್ದಲ್ಲ, BSc ಪಾಸ್ ಮಾಡೋದೇ ದೊಡ್ಡ ಕೆಲಸ ಆಗಿತ್ತು. ಇಂಗ್ಲೀಷ್ನಲ್ಲಿ ಬರೆದು ನಾವು ಒಂದು ಯಾವುದೋ ಸಿಕ್ಕಿದ್ರೆ ನಮ್ಮ ಅಪ್ಪ ಅಮ್ಮನ ಸಾಕ್ಬೋದಲ್ಲ, ಕುಟುಂಬನ 4-5 ಜನ ಅಂತ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅದೊಂದು ದೊಡ್ಡ ಕಥೆಯಾಗಿ ಆಕಸ್ಮಿಕ ಆಗಿ ಕೆಲಸ ಸಿಕ್ತು. ನರಸಿಂಹಯ್ಯನವರು, H. ನರಸಿಂಹಯ್ಯನವರು ಅಲ್ಲಿ ₹200 ಸಂಬಳಕ್ಕೆ ಕೆಲಸಕ್ಕೆ ಸೇರ್ಕೊಂಡು ಆಮೇಲೆ ಎಲ್ಲವೂ ಆಕಸ್ಮಿಕ. ಸಿನಿಮಾ ಇದು ಕೆಲಸಕ್ಕೆ ಸೇರಿದ್ದ ಆಕಸ್ಮಿಕ, TV ಬಂದಿದ್ದ ಆಕಸ್ಮಿಕ, ನಾಟಕಕ್ಕೆ ಬಂದಿದ್ದ ಆಕಸ್ಮಿಕ, ಸಿನಿಮಾಗೆ ಬಂದಿದ್ದ ಆಕಸ್ಮಿಕ, ರಾಜಕೀಯಕ್ಕೆ ಬಂದಿದ್ದು. ನನಗೋದಕ್ಕೂ ಸಂಬಂಧನೇ ಇಲ್ಲ. ಕರೆದು ರಾಮಕೃಷ್ಣ ಅವರು ಬಲವಂತವಾಗಿ ತಳ್ಳಿ ಗೌರಿಬಿದನೂರಿಗೆ ಕೊಟ್ಟರು. ಅದು ನಾನು 100 ಅಲ್ಲ ಏನೂ ಅಲ್ಲ. 25 ದಿವಸಕ್ಕೆ MLA ಆಗಿ ಆಚೆ ಬಂದಿದ್ದೆ ಅಷ್ಟೇ. ಬಟ್ ಯಾವ್ಯಾವ್ದು ಬಂತು ನನ್ನ ಹತ್ರ ಅದನ್ನು ಹಿಡ್ಕೊಂಡೆ ಬಿಗ್ಗಿಯಾಗಿ ಅಷ್ಟೇ. ನಿಮ್ಮ ಹತ್ರ ಬರೋಕ್ಕೆ ನಾನು ಹತ್ತಿಸ್ಕೊಂಡು ಹೋಗಲಿಲ್ಲ, ಅವು ಬಂದಾಗ ಅದು ಯಾಕೋ ಬಂದದ್ದು ನನ್ನ ಅಂತ ತಬ್ಕೊಂಡೆ ಅಷ್ಟೇ. ತಬ್ಕೊಂಡು ಅಷ್ಟು ಉಳ್ಕೊಂಡಿದ್ದಾವೆ ಇವತ್ತು. ಅಷ್ಟರಲ್ಲೂ ನಿರಂತರವಾಗಿದ್ದೀನಿ, ಜೀವಂತವಾಗಿದ್ದೀನಿ. ಇಂಥ ನಟ ಸದ್ಯಕ್ಕಿಲ್ಲ ಯಾರೂ ಇಲ್ಲವೇ ಇಲ್ಲ. ಎಂತಂದರೆ ಇಷ್ಟೂ ಆಕ್ಟಿವ್ ಆಗಿ ಮಾಡ್ಕೊಂಡೇ ಹೋಗ್ತಿರೋನು ಯಾರೂ ಇಲ್ಲ. ಕೆಲವರು ಸಿನಿಮಾ ಮಾಡಿದ್ದಾರೆ, ಬಿಟ್ಟಿದ್ದಾರೆ, ಟಿವಿಗೆ ಹೋಗಿದ್ದಾರೆ, TV ಬಿಟ್ಟಿದ್ದಾರೆ, ಬಿಸ್ನೆಸ್ ಮಾಡಿದ್ದಾರೆ, ಇನ್ನೇನೋ ಬಿಟ್ಟಿದ್ದಾರೆ, ಇನ್ನೇನೋ ಮಾಡಿದ್ದಾರೆ. ಈ 5 ಫೀಲ್ಡ್ನು ನಿರಂತರವಾಗಲೂ ಮಾಡ್ತಿರೋದು ನಾನು ಒಬ್ಬನೇ. ಸಿನಿಮಾ, ಟಿವಿ ಸೀರಿಯಲ್ ಮಾಡ್ತಾಯಿದ್ದೀನಿ. ಒಂದು ನಿಮಗೆ ಅದೇ ಗೊತ್ತಲ್ಲ ಯಾವುದಾವುದು ಸೀತಾರಾಮ ಅಂತ Zee TVನಲ್ಲಿ, ಅದಕ್ಕೆ ಮುಂಚೆ ಅಗ್ನಿಸಾಕ್ಷಿ, ಇವೆಲ್ಲ ಮಾಡ್ತಾನೆ ಇದ್ದೆ. ನಾಟಕ 2-3 ನಾಟಕ ಮಾಡ್ತಾನೆ ಇದ್ದೀನಿ. ಸೂರ್ಯದೊಂದು ಅದ್ಭುತವಾದ ಯಾವುದಾದ್ರು ಕಾಂತ ಅದ್ಭುತವಾದ ನಾಟಕ, ಮೊನ್ನೆ ಆಸ್ಟ್ರೇಲಿಯಾಕ್ಕೆ ಕೊಟ್ಟು ಬಂದು 5 ಶೋ. ಹಾಗೆ ಅದನ್ನು ಮಾಡ್ತಾಯಿದ್ದೀನಿ. ಸೀರಿಯಲ್ ಮಾಡ್ತಿದ್ದೀನಿ, TV ಮಾಡ್ತೀನಿ, ಇಂಟ್ರ್ಯೂ ಮಾಡ್ತೀನಿ, ರಿಯಾಲಿಟಿ ಶೋ ಮಾಡ್ತೀನಿ, ಅಗ್ರಿಕಲ್ಚರ್ ಮಾಡ್ತೀನಿ, ಸಂಸಾರ ನೋಡ್ತಿದ್ದೀನಿ, ಹೋರಾಟಕ್ಕೆ ಹೋಗ್ತೀನಿ. ಆಮ್ ಆದ್ಮಿ ಪಕ್ಷೀಯ ರಾಜ್ಯಾಧ್ಯಕ್ಷ ನಾನೀಗ. ಇರೋದು 24 ಗಂಟೆ ನಿಮಗೂ ಅಷ್ಟೇ ಟೈಮಲ್ಲಿ ಹೇಗೆ ನಿಭಾಯಿಸ್ತೀರಿ? ಸ್ವಲ್ಪ ಹೇಳಿ ನಮಗೂ. ಸರಳವಾದ ಸರ್, ಇದಕ್ಕೇನಂತಂದರೆ ವಿಲ್ ಪವರ್ ಒಂದು, ಇಚ್ಛಾಶಕ್ತಿ, ಆಮೇಲೆ ತೃಪ್ತಿ ಪಡಬೇಕು, ಮಾಡುವ ತೃಪ್ತಿ ಇರಬೇಕು. ಏನೇ ಕೆಲಸ ಇವತ್ತು ಸಪೋಸ್ ನನಗೆ ಗೊತ್ತಿಲ್ಲದೆ ಇರೋ ಕೆಲಸ ತಗೊಂಡ್ರೆ ತಗೋಬೇಡ, ತಗೊಂಡಾದ್ಮೇಲೆ ಅದಕ್ಕೆ ಅಂತಿಮ ಹೋಗು, ಟ್ರೈ ಮಾಡು, ಆಗುತ್ತೆ. ಆಮೇಲೆ ಅದ್ರಾಗೇನು ಅಧ್ಯಯನ ಬೇಕಾಗಿಲ್ಲ, PhD ಬೇಕಾಗಿಲ್ಲ, ಕಾಮನ್ ಸೆನ್ಸ್, ಅಬಂಡೆಂಟ್ ಕಾಮನ್ ಸೆನ್ಸಿಂದ ಮಾಡ್ತಾ ಹೋಗು. ಪಾಲಿಟಿಕ್ಸ್ನೇನು ಭಾಳ ವಿದ್ಯಾಭ್ಯಾಸ ಓದ್ಕೊಂಡು M.Tech ಮಾಡ್ಕೊಂಡು ಬಂದು ಮಾಡ್ಬೇಕಾ ಸರ್? ಇಲ್ಲ. ಹಾಗೆ TVನಲ್ಲಿ ಆ್ಯಕ್ಟ್ ಮಾಡೋದು ಅವ್ರಿವ್ರು ನೋಡ್ಕೊಂಡು ಕಲ್ತ್ಕೊ, ಜನಗಳು ನೋಡ್ಕೊಂಡು ಮಾಡ್ತಾ ಹೋಗು ಅಷ್ಟೇ. ಕಲಿಯೋದು ಒಂದು ಅಡಿಷನಲ್ ಆಗಿ ಬೆನಿಫಿಟ್ ಆಗ್ಬೋದು ನಿಮಗೆ, ಅದರಿಂದ ನೀನು ಪಾಪ್ಯುಲರ್ ಆಗಲ್ಲ. ಆಮೇಲೆ ಇನ್ನೊಂದು ನನಗೆ ಗೊತ್ತಾಗಿದೆ, ನಾವು ನಿರಂತರವಾಗಿ ಈ ಜನಪ್ರಿಯತೆ ಉಳಿಸ್ಕೋಬೇಕಾದ್ರೆ ನಿಮ್ಮ ಕ್ಯಾರೆಕ್ಟರ್ ನೆಟ್ಟಿಗಿದ್ರೆ ಉಳಿಯುತ್ತೆ. ನಡವಳಿಕೆ ಕ್ಯಾರೆಕ್ಟರ್ ನೆಟ್ಟಿಗಿದ್ರೆ ಅಂತ ನಾನು ಹೇಳೋದು 2 ಥರ ಅದೇ. ನಿನ್ನ ಚಟಾಚಪಡುಗಳಲ್ಲ, ನಡವಳಿಕೆ ಎಲ್ಲರ ಜೊತೆಯಲ್ಲೂ ಒಂದೇ ರೀತಿ ಇದೆಯಾ ಇಲ್ವಾ? ಜಾತಿವಾದಿನ ನೀನು ಇಲ್ವಾ? ಕಲ್ಮಶ ಇದೆಯಾ ನಿನ್ನಲ್ಲಿ ಇಲ್ವಾ? ಪ್ರೀತಿಸು, ಚಿಕ್ಕ ಮಕ್ಕಳನ್ನೂ ಒಂದೇ ಥರ. ಆಮೇಲೆ ಚಿಕ್ಕ ಮಕ್ಕಳ ಹತ್ರ ಪ್ರೀತಿ ಮಾಡುವಾಗ ನೀನು ಮುಖ್ಯಮಂತ್ರಿ ಯಾಕೆ ಪ್ರೀತಿ ಮಾಡಬೇಡ, ನೀನು ಮಗು ಆಗು. ಈಗ ಅವರು ನನ್ನ ಲೆವೆಲ್ಗೆ ತರೋಕ್ಕಾಗತ್ತಾ? ಹಾಗೆ ನಿನ್ನ ಹೆಂಡತಿ ಜೊತೆ ರಾಜಿ ಇಲ್ಲದೆ ಇದ್ರೆ ಬದುಕು ಸಂಸಾರ ಇರುತ್ತಾ? ಆಕೆದ್ದು ನಂದು ವಿದ್ಯಾಭ್ಯಾಸ ಬೇರೆ ಬೇರೆ ಇರುತ್ತಲ್ವೇ, ಅವಳ ಚಿಂತನೆ ಬೇರೆ ಇರುತ್ತಲ್ವೇ, ಅವಳ ನಂಬಿಕೆಗಳು ಬೇರೆ ಇರ್ತದೆ. ಆ ನಂಬಿಕೆಯನ್ನು ಕೆಡಿಸ್ಕೊಳ್ಳೋದೇ ಇರ್ತಕ್ಕ ನೀನು ಅಡ್ಜಸ್ಟ್ ಆಗ್ತಾ ಹೋಗಬೇಕು ಹೊರತು ನೀನು ಟಾಪಲ್ಲಿದೆಯಾ? ಎಲ್ಲೋ ಒಂದು ಕಡೆ ನಿನ್ನ IQ ಲೆವೆಲ್ ಬೇರೆ ಆಗ್ಬಿಟ್ಟಾಗ ನೀನು ಎಲ್ಲರ ಜೊತೆ ಇರ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ನೀನು ಅವ್ರನ್ನ ಎತ್ತಕ್ಕೆ ಟ್ರೈ ಮಾಡ್ಬೇಡ, ಆಗಲ್ಲ. ಹೌದಾ? ಆಮೇಲೆ ಅಕಸ್ಮಾತ್ ನಿನ್ನ ಜೊತೆಲಿ ಅವರು ಬೆಳ್ಕೊಬೋದು, ಅದು 2ನೇ ಭಾಗ. ಫಸ್ಟೇ ನಿನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಲೆವೆಲಿಗೆ ಬೇಕು, ಆ ಲೆವೆಲಿಗೆ ಬೇಕು ನನಗೆ ಅಂತ ಸಾಧ್ಯನೇ ಇಲ್ಲ. ಕಾಫಿ ತಗೊಳ್ಳಿ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.